ಏನಪ್ಪ ಇದು ಇಬ್ಬರೇ ಹುಡುಗಿರು ಒಂಟಿ ಪಯಣಕ್ಕೆ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೇಟ್ ನಾನು ನಿಮಗೆ ಹೇಳ್ತೀನಿ. ದಿಸ್ ಇಸ್ ಪಾರು ಪಾರ್ವತಿ ಕನ್ನಡ ಸಿನಿಮಾ ಹೊಸದಾಗಿ ರಿಲೀಸ್ ಆಗ್ತಾ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ದೀಪಿಕಾ ಅವರೇ ಹೇಳಿ, ನನ್ನ ಜೊತೆ ನೀವು ಬೈಕಲ್ಲಿ ಇವಾಗ ಬಂದ್ರಿ, ಬಿಕಾಸ್ ನಿಮ್ಮ ಮೂವಿಯಲ್ಲಿ ನೀವೇ ಓಡಿಸಿದ್ದೀರಾ, ಯಾರ ಹಿಂದೆನೂ ಕೂತ್ಕೊಂಡು ಹೋಗಿಲ್ಲ ನೀವು, ನಾನು ಹಿಂದೆ ಕೂತ್ಕೊಂಡು ಬಂದ್ರಿ. ಹೇಗೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಇಟ್ ಈಸ್ ಸೂಪರ್ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಸಿನಿಮಾದಲ್ಲಿ ಪಾರು ಪಾರ್ವತಿಯಲ್ಲಿ ನಾನು ಫುಲ್ ಸೋಲೋ ರೈಡ್ ಆಗಿ ನಾನು ರೈಡರ್ ಆಗಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿಂದ ನಾವು ಆಲ್ಮೋಸ್ಟ್ ಉತ್ತರಾಖಂಡ ತನಕ ನಂದೇ ಆದಂಥ ಒಂದು ಬೈಕ್ ಇರುತ್ತೆ ಕಸ್ಟಮೈಸ್ಡ್. ನನ್ನ ಹಿಂದೆ ಯಾರು ಕೂತ್ಕೊಳ್ಳೇಬಾರ್ದು ಅಂತ ಅವಳು ಒಂದು ಸ್ವಲ್ಪ ಹುಡುಗರು ಅದೆಲ್ಲ ಸ್ವಲ್ಪ ಇಷ್ಟ ಇರಲ್ಲ. ಅದಕ್ಕೆ ಏನು ಮಾಡ್ತಾಳೆ, ಅವಳು ನೋಡಿ ಒಂದೇ ಸೀಟ್ ಹಾಕಿಸ್ಕೊಂಡಿರ್ತಾಳೆ, ಇನ್ನೊಂದು ಸೀಟೇ ಇಲ್ಲ ಆ ಗಾಡಿಯಲ್ಲಿ. ಆ್ಯಕ್ಚುಲಿ ನಮಗೆಲ್ಲ ಇವರೇ ಇನ್ಸ್ಪಿರೇಷನ್. ಹುಡುಗಿ ಬೈಕ್ ರೈಡ್ ಮಾಡ್ತಿದ್ದಾರೆ ಅನ್ನೋದು ಇಟ್ಸ್ ವೆರಿ ಸ್ಪೆಷಲ್. ಆ್ಯಕ್ಚುಲಿ ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಕ್ಯಾರೆಕ್ಟರ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು. ಸೊ ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಇದೇ January 31 ಸಿನಿಮಾ ನಮ್ಮದು ರಿಲೀಸ್ ಆಗ್ತಾ ಇದೆ. #ಪಾರು ಪಾರ್ವತಿ ಅಂತ ಹೇಳಿ ನಮ್ಮ ಬೈಕರ್ ಮೇಡಮ್ ಏನಿದ್ದಾರೆ. ಸೊ ಇದೇ ರೀತಿ ನಾನು ಒಂದು ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.